ಎಲ್ಲಾ ಕರ್ನಾಟಕದ ಕನ್ನಡಿಗರಿಗೆ ನಮಸ್ಕಾರ ರೀ. ಇವತ್ ನಾವ ಕುಂದಾನಗರಿ ಬೆಳಗಾವಿಗೆ ಬಂದೇವಿ. ಇವತ್ ನಾವು ಬೆಳಗಾವಿಯಲ್ಲಿ ಹೊಸದಾಗಿ ನಿರ್ಮಾಣವಾದಂತ ಮೃಗಾಲಯಕ್ಕೆ ಬಂದೇವಿ. ಬರ್ರಿ ನೋಡ್ಕೊಂಡ್ ಬರೋಣ್ರಿ. ನಮ್ಮ ಹೆಮ್ಮೆಯ ಕನ್ನಡತೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರು ಒಳಗ ಮೃಗಾಲಯ ಶುರು ಮಾಡಿದಾರ. ಅಲ್ಲಿ ನೋಡ್ಕೊಂಡು ಬರೋಣ ಬರ್ರಿ. ಬೇರೆ ಸೊ ಇದು ಮೊದಲು ಕಿತ್ತೂರು ರಾಣಿ ಚೆನ್ನಮ್ಮ ನಿಸರ್ಗಧಾಮ ಅಂತ ಕರಿತಿದ್ವಿ ನಾವು, ಅಥವಾ ಆಡು ಭಾಷೆಯಲ್ಲಿ ಚಿಗರಿಮಾಳ ಅಂತ ಕರಿತಿದ್ರಿ ಇದಕ್ಕೆ ಸಾಮಾನ್ಯವಾಗಿ. ಸೊ 2018ರಿಂದ ಪೂರ್ಣ ಪ್ರಮಾಣದಲ್ಲಿ ಸಫಾರಿ ಮತ್ತು ಮೃಗಾಲಯ ಎಂಬ ಪರಿಕಲ್ಪನೆಯೊಂದಿಗೆ ಇದು ಸ್ಟಾರ್ಟ್ ಆಯ್ತು. ಟೈಗರ್ ಸಫಾರಿ ಇದೆ ನಮ್ಮಲ್ಲಿ. ಟೈಗರ್ ಬಿಟ್ಟು ಬೇರೆ ಬೇರೆ ಜಾತಿ 21 ವೆರೈಟಿ 24 ವೆರೈಟಿಗಳ ಪ್ರಾಣಿಗಳು, ಪಕ್ಷಿಗಳು ಮತ್ತೆ ಸರೀಸೃಪಗಳು ಸಿಗ್ತಾವೆ. ಅಂದ್ರೆ ಇದು ಮೈಸೂರು ಜೂ ಟೈಪ್ ಏನಾರ ರೆಡಿ ಆಗ್ಬೇಕಾದ್ರೆ ಇನ್ನೆಷ್ಟು ವರ್ಷ ಬೇಕ್ರಿ ಅದು? ಸರ್, ಇವಾಗ ಮಿನಿ ಝೂ ಇದೆ, ಇದು ಮೀಡಿಯಂ ಝೂ ಮಾಡ್ತಾ ಇದಾರೆ ಇವಾಗ. ಸ್ವಲ್ಪ ಇನ್ನೊಂದು 2-3 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಇವಾಗ ಡೆವಲಪ್ಮೆಂಟ್ ಆಲ್ರೆಡಿ ಆಗಿದೆ. ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನ ಮಾಡ್ತಾರೆ ಸರ್. ಥ್ಯಾಂಕ್ ಯು. ಇದರಲ್ಲಿ ಪ್ರಾಣಿ ನೋಡಕಂತ ಬಂದ್ರಿ ಎಲ್ಲಾ ಮಕ್ಕೊಂಡ್ ಬಿಟ್ಟಾರಿ. ನಂಗ್ ಗೊತ್ತಿಲ್ಲ ಯಾಕೆಲ್ಲ ಬರ ಎಲ್ಲ ನೋಡ್ರಿ ಮಕ್ಕೊಂಡ ಬಿಡತ್ತಾವ ಎಲ್ಲಾನು. ಇರ್ಬೇಕ್ರಿ, ಇಂಗ್ಲಿಷ್ನಾಗ ಹೈನಾ ಅಂತಾರಂತ್ರಿ. ಸೈಂಟಿಫಿಕ್ ನೇಮ್ ಹೈನಾ. ಈ ಪ್ರಾಣಿ ನಾನು ಲಿಯೋ ಮೂವಿ ಒಳಗೆ ನೋಡಿದಂಗ ಆಗೈತ್ರಿ. ಎಲ್ಲೇ? ಲಿಯೋ ಮೂವಿ ನೋಡ್ರಿ, ಲೈತ್ ನೋಡ್ದಾರಿ. ಎಲ್ಲಾ ದೂರ ಅದಾವ್ರಿ, ಒಂದು ನಮ್ಮ ಮಂತ್ಯಾಗ ಬರೋಲ್ಲ. ಒಂದಂತೂ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾಗತ್ತ, ಓಡಾಡದೈತಿ. ನೋಡ್ರಿ ಅಲ್ಲಿ ನೋಡ್ದ ಒಂದೇ ಕರೆ ರೀ. ಹೊಳಿತ್ ವಾಟ್ ಅ ಲುಕ್. ನಾಲ್ ಇವ್ರ ನಾಲ ಸುಮ್ಮ ಆ ಕಡೆ ಅದ್ ನೋಡ್ದ ಆಗಳೇ ನೋಡಾತೀನಿ. ಬರೀ ಅಲ್ಲೇ ರೌಂಡ್ ನೋಡ್ಯಾ ಆತದ, ಟೆಂಪಲ್ ರನ್ ಮಾಡಾತಿ. ನಿಂತಿರ್ತಾರಲ್ರಿ, ಗುಳ್ಳೆ ನರಿ ಅಂಕ ಸೆದಕ್ ಮಾಡ್ತಿ ಅಂತ ಅಂತಿರ್ತಾರಲ್ರಿ. ಅದ ಗುಳ್ಳೆ ನರಿ ನೋಡಾಕ್ ಬಂದೇವ್ರಿ. ಅದೆಲ್ಲೈತೋ ಸಿಗಾಕತ್ತ ಇರಲ್ರಿ, ಮಕ್ಕೊಂದೈತ್ರಿ. ಎಲ್ಲೈತೆ? ಚುಕ್ಕೆ ಜಿಂಕೆ ಅಲ್ಲ ಎಷ್ಟು ಓಪನ್ ಬಿಟ್ಟಾರಲ್ಲ. ಇದೇನ ಅವ್ರ ಹಾರಿ ಬರಂಗಿಲ್ಲ ಅವು. ಅವ್ ಯಾಕೆ ಹಾರಿ ಬರ್ತಾವ? ಇವ್ನ ಮಾಡಿದಾಗ ತಗ್ಗ ಅಂತದೈತಿ ನೋಡಿ. ಹೌದಲ್ಲ, ಇದನ್ನ ನೋಡಿ ಅರ್ಧ ಅನ್ಸ್ತಾವ. ಇನ್ ಚಿಗದ್ ಬರೋದ್ ದೂರ, ಇಲ್ಲಿ ಮ್ಯಾಲ ಹತ್ತಾಕ ಬರಂಗಿಲ್ಲ ಅವಕ್ಕ. ಅದಕ್ಕ ಅವ್ರ ಶಾಣೆ ಅದಾರ. ಯೋಗ ಮನುಷ್ಯನು ಯೋಗ ಲಿಯೋಪಾಡ್ ಫಾದರ್ ಆಫ್ ರನ್ನಿಂಗ್. ರನ್ನಿಂಗ್. ಎಲ್ಲೈತಿ? ಅಲ್ಲೈತ್ ನೋಡ್ದ. ಎಲ್ಲಾ ಪ್ರಾಣಿಗಳನ್ನ ಖಾಲಿ ಬಿಟ್ರ ಚಿರತಿ ನೋಡಿ ಯಾವ ನಮ್ನಿ ಸೆಕ್ಯೂರಿಟಿ ಪ್ರೋಮ್ಯಾಕ್ಸ್ ಲೆವೆಲ್ ಅಲ್ಲ. ಅವಕ್ಕೆಲ್ಲ ಓಪನ್ ಬಿಟ್ಟಾರ. ಇದಕ್ ನೋಡ್ದ ಯಾ ನಮೂನೆ ಹಾಕ್ಯಾರ. ಅಲ್ಲ ಇದೇನ್ರ ಹೊರಗ್ ಬಂದವ್ರು ಮುಗಿತ. ಮೊದಲು ಇದಕ್ಕ ನಂಗೆ ಬಾಳ ದೋಸ್ತಿ. ಹೌದಾ? ಕ್ಲೋಸ್ ಫ್ರೆಂಡ್ಸ್ ನೀವ? Very interesting, but I don't care. ಸಿಂಹನಿ ಅಂತಂದ್ರ ಸಿಂಹನ್ ಹೆಂಡ್ತಿ. ಸಿಂಹ ಇಲ್ಲಿ ಮಕ್ಕೊಂದೈತ್ರಿ. ಹೆಣ್ಣು ಸಿಂಹಿನಿ ಅಲ್ಲಿ ಮಕ್ಕೊಂದೈತ್ರಿ. ನಾನೊಂದು ತೀರ ನೀನೊಂದು ತೀರ ಅಂದಾರ್ಗತೆ ಪಾಪ ಮಕ್ಕೊಂದಾವ್ರಿ. ಈ ಜೋಡಿ ಮಾಡ್ಬೇಕಂದ್ರ ನಮ್ ಕಡೆ ಒಳ್ಳೆ ಒಳಗಲ್ಲವ. ಹಾಯ್. ಆ ಸಿಮ್ ಯಾಕ ನಮ್ಮ ನೋಡಿ ಕಷ್ಟ ಬರ್ವಾತ ಈ ಕಡೆ? ಯಾಕ? ಒಂದ್ ಸಿಮ್ ಐತಿ ಇಲ್ಲಿ, ನೋಡಿದ ಕೈ ಬರೋಲ್ಲವ. ಕಾಮಿಡಿ. ಸಾಂಬಾರ ಜಿಂಕೆ ಅಂತ್ರಿ. ಅಲ್ಲ ಎಲ್ಲಾ ಪ್ರಾಣಿಗಳಿಗೂ ಸಪರೇಟ್ ಇದ್ರ ಮಂಗ್ಯಾಗ ತಂದೆ ಸಾಮ್ರಾಜ್ಯ ಅದೆಲ್ಲ ಅಲ್ಲೇ ನೋಡು. ಆ ಮ್ಯಾಲಿದ್ದಾಗ ಚಂದ ಇರ್ತಾರ ಪ್ರಾಣಿಗಳಿಗೆ ಮನುಷ್ಯನ ಕಂಡ್ರ ಅಂಜಿಕೆ ಆಟೈತಿ. ನೋಡ್ಬೇಕಂದ್ರಿ ದೂರ ಹೋಗಿ ಅಲ್ಲಿ ಕುಂತೈತಿ. ಅವ್ ಅಂಜೆ ಬರವಲ್ಲ ನಮ್ ನೋಡಿ. ಓಯ್, ಹುಲಿ ನೋಡ್ಬೇಕಂದ್ರೆ 40 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಂತ. 40 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಂತ? ನಾ ಇರ್ಬೇಕಾರ ಅಂತ ಅವನ್ನಾಕ್ ನೋಡ್ತಿ ಬಿಡ. ಹೊರಗಡೆ ಆಡ್ತೀವ ನೀ? ಯಾಕೆ ಹೊರಗಡೆ ಆಡ್ತೀಯ? ಮೊಬೈಲ್ ಕಸ್ಕೊಂಡ್ ಹೋತಂದ್ರೆ ಝೂದಾಗ ಪ್ರಾಣಿ ಒಳಗೆ ಇಡತ್ ನೋಡಿ. ನೀನ್ ಹೊರಗಿಟ್ಟಾರಲ್ಲ ಪ್ರಾಣಿ, ಮತ್ ನೀನು ಹೊರಗಾದಿಯ. ಭೂಮಿ ಮೇಲೆನ 2ನೇ ಅತಿ ದೊಡ್ಡ ಪಕ್ಷಿ ಅಂತಿದ. ನಾ ಇದು ನೋಡಿ ಅಸ್ಟಿಚ್ ಮಾಡಿದ್ನಿದ. ಈ ಪ್ರಾಣಿ ಹೆಸರು ಎಮ್ಮು ಅಂತಪ್ಪ. ಎಮ್ಮು?
ಹಾಯ್. ಬಾ 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 ಇಲ್ಲ ಇಲ್ಲ ಹಾಯ್ ಇಲ್ಲ ಕ್ಯಾಮ್ರಾ ನೋಡ್ದ ಬಿಳಿ ನವಿಲ್ ಅಂತ ಹಾಕಿದಾರ್ರಿ. ನಾವ್ ನವಿಲ್ ಐತಂದ್ ಬಂದ್ರ ಇಲ್ಲಿ ಬಾಪ ಹಾಕಿದಾರೆ. ಹಾಯ್, ನೈಸ್ ಟು ಮೀಟ್ ಯು. ಅದಕ್ಕೆ ಇಂಗ್ಲಿಷ್ ಬರ್ತೈತಿ ಅದಕ್ಕ. ಈ ಕಡೆ ಅವಳು ನೋಡವಾತ ನೀ ಕಡೆ ಅದ ಮೇ ಬಿ ಹುಡುಗಿರ್ಬೇಕವ. ಹಾ ಅದಕ್ಕ ನೋಡ್ವಾತದ ಬಾ. ಕೂಬ ಕೋಳಿಗೆ ಖಾರ ಮಸಾಲೆ, ಏ ಬಿಡ ಪಾಪ ಖಾರ ಮಸಾಲೆ. ರೀ ಅದ ಹೆಸರು ರೀ ಯಾವ್ದು? ಅದ್ರ ಹೆಸರು ರೀ ಅದು ಸಿಲ್ವರ್ ಪೀಸ್ ಅಂತ, ಇದು ವೈಟ್ ಪಿಕಪ್. ಇದೊಂದು ಜಾಗ ಖಾಲಿ ಐತಿ. ಶಂಭು ಹೋಗಿ ನೀ ಕುಂಡಿರ್ತೀನ? ಇಬ್ರು ಹೋಗಂಬಾ. ಇಲ್ಲಪ್ಪ, ಪಕ್ಷಿಗಳು ಆಟ ಕೊಂಡಿರ್ಬೇಕಿಲ್ಲ, ಪ್ರಾಣಿಗಳಲ್ಲ. ಪ್ರಾಣಿ ನೋಡ್ಬೇಕು ಅನ್ನತೇನ್ರಿ. ಮಸಳ ಸಿಕ್ತ ಒಂದಾರ ಚಂದಾಗ ಎದ್ದ ಒಂದರ ಒಂದೇ ಐತೇನ್ರಿ. ಇಲ್ಲಿ ನೋಡ್ರಿ ಇದು ಮಕ್ಕೊಂದೈತಿ, ಇಲ್ಲಿ ನೋಡ್ರ ಇದು ಮಕ್ಕೊಂದೈತಿ. ಸುಂದರ ಪಾಪ. ಈ ಆಮಿಗಳ ಮೇಲಿಂದ ಏನದ ಚಿಪ್ ಇರ್ತದಲ್ಲ, ಅದ್ರ ಮೇಲೆ ಒಂದ್ ಟ್ರಕ್ ಆದ್ರೂ ಅದಕ್ಕೇನು ಆಗೋಂಗಿಲ್ಲ ಅಂತ, ಅಷ್ಟು ಗಟ್ಟಿ ಇರ್ತೈತಿ. ನೋಡ್ಬೇಕಂದ್ರ ಯಾವ ಪ್ರಾಣಿಗಳು ಅಂತೆ ಒಂದು ಮಕ್ಕೊಂಡಿರ್ತೈತಿ, ಇಲ್ಲ ಅಂದ್ರೆ ದೂರ ಹೋಗಿ ಮಕ್ಕೊಂಡಿರ್ತಾವ, ಇನ್ನೊಂದು ಕಣ್ವೇ ಕಾಣಿಸಂಗಿಲ್ಲ. ನೋಡ್ರಿ ಇಲ್ಲೇ ಗುಲಾಬಿ ಕೊರಳಿನ ಗಿಳಿ ಅಂತ್ರಿ ಇಲ್ಲ ಅದಾವ್ರಿ. ಹಾ ಅಲ್ಲ ಆಯ್ತು ಇಲ್ಲ ನೋಡ್ರಿ, ಪಕ್ಷಿಗಳಿಗೆ ಮನ್ಯಾಗ ಸೆಕ್ಯೂರಿಟಿ ರೀ, ಇಲ್ಲಿ ಝೂದಾಗೂ ಸೆಕ್ಯೂರಿಟಿ ರೀ. ನೋಡ್ಬೇಕನ್ನತ್ತಿದ್ ನೋಡಿ, ಇಲ್ಲಿ ಫಿಶ್ ಐತ್ಲಾ. ನೀರೇ ಇಲ್ಲ ಮತ್ತ ನೀರ್ನ್ಯಾಗ ಬದುಕಂಗಿಲ್ಲ, ಇದ ಹೊರ ಬದುಕ್ತೈತಿ ಅದ. ಶಬಾಷ್. ಎಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು ಮುದು ಮೀನು ಸಂಗ್ರಹಾಲಯಕ್ಕೆ ಹೋದ್ವಿ. ಇಲ್ಲಿ 30ಕ್ಕೂ ಹೆಚ್ಚು ಮೀನುಗಳನ್ನ ಸಂಗ್ರಹ ಮಾಡಲಾಗಿದೆ. ಹೆಸರಿಗೆ ತಕ್ಕ ಹಾಗೆ ಮೀನುಗಳು ಕೂಡ ತುಂಬಾ ಕ್ಯೂಟ್ ಆಗೇ ಇದ್ವು. ಇಲ್ಲಿ ಅದೆಷ್ಟು ತರಹದ ಮೀನುಗಳನ್ನ ನೋಡಿದ್ರು ಕೂಡ ಬಹಳಷ್ಟು ಕೇಸರಿ ಬಣ್ಣದ ಮೀನುಗಳನ್ನ ನೋಡಿದ್ವಿ. ಹೆಸರು ತುಂಬಾ ಬದಲಿತ್ತು, ಬೇರೆ ಬೇರೆ ಹೆಸರುಗಳು ಕೂಡ ಇತ್ತು. ಆದ್ರೆ ಕೇಸರಿ ಬಣ್ಣದ ಮೀನುಗಳೇ ನಮ್ಗೆ ಜಾಸ್ತಿ ಕಂಡಿದ್ದು. ಇದ್ರೊಳಗೆ ಮೀನೆಲ್ಲ ಐತಿ ಕಾಣಿಸವಲ್ತು. ಇಲ್ಲ ಐತಿ. ಹಾ ಅಲ್ಲ ಇದ್ದ ನೀರು ಸ್ವಲ್ಪ ಹೊಲಸಾಗೈತಲ್ಲ, ಅದಕ್ಕೆ ಕಾಣಿಸವಲ್ತ. ವಾವ್, ಎಷ್ಟು ಚಂದ ಐತೆ ನೋಡು. ವಾ, ಇಲ್ಲಿ ಮಸ್ತ್ ಐತೆ ನೋಡ್ದ. ಇಷ್ಟು ಕ್ಯೂಟ್ ಆಗಿರೋ ಮೀನುಗಳನ್ನ ಚಲೋ ನೀರೊಳಗೆ ಇಡಬೇಕಾಗಿತ್ತು. ನೋಡು, ಮೀನೆಲ್ಲ ಎಷ್ಟು ಚಂದ ಅದಾವಲ್ಲ. ವಾ, ಆ ಸಣ್ಣ ಮಾತ್ರ ಭಾಳ ಕ್ಯೂಟ್ ಅದಾವ. ಇಲ್ಲೊಂದು ಐತೆ ನೋಡ್ದ, ಇದೇನಿದ ಮಿನಿ ತಿಮ್ಮಂಗಿಲ್ಲ ಅಲ್ಲ, ಸಣ್ಣ ಮೀನು. ಹಾ ಚಂದ ಐತಲ್ಲ. ಇಲ್ಲಿ ನೋಡ್ದ, ಇವೆಲ್ಲ ಗ್ರೂಪ್ ಒಳಗದಾವ, ಎಲ್ಲ ಕೂಡ ಹೊಂಟಾವ ನೋಡ. ಇದೇನಿದ ಬೆಳ್ಳಗ ಕರ್ರಗ ಎಲ್ಲ ಕಾಂಬಿನೇಷನ್ ಮಸ್ತ್ ಅದಾವ ನೋಡು. ಇದು ಮಾತ್ರ ಮಸ್ತ್, ನಾ ನೋಡಿದ್ರಾಗ ಇದು ಮಾತ್ರ ಮಸ್ತ್ ಐತ್ ನೋಡು. ಇದೇನಿದ ಇಷ್ಟ ತೆಳಗ ಐತೆ ಒಂದ ತರ ಕಾಣಾಯ್ತು. ಅಲ್ಲಲ್ಲ ಇದು ಮೀನ್ ಅಲ್ಲದ, ಅದು ಸ್ಟಿಕ್ಕರ್. ಅದು ಕನ್ಫ್ಯೂಸ್ ಆಗಿದ್ದು ನಾವು ಒಂದ್ಸಲ. ವಾವ್, ಇದೆಷ್ಟು ಮಸ್ತ್ ಐತಲ್ಲ. ಎಲ್ಲ ಮೀನುಗಳನ್ನು ಬಹಳ ಚಂದ ಅದಾವ. ಅರೆ ಇದೆಷ್ಟು ಮಸ್ತ್ ಐತ್ ನೋಡು. ಇದು ಪೋಸ್ ಕೂಡ ಅದ್ದ. ಇಲ್ಲಿ ನೋಡು, ಹಾಯ್ ಹಾಯ್ ಹಾಯ್. ಒಟ್ಟಾರೆಯಾಗಿ ಮೀನುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು. ಒಟ್ಟಾರೆಯಾಗಿ ಇವತ್ತಿನ ದಿನ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ಬೇರೆ ಬೇರೆ ತರನಾದಂಥ ಪ್ರಾಣಿಗಳನ್ನ, ಮೀನುಗಳನ್ನ ನಾವು ನೋಡಿದ್ವಿ. ಎಷ್ಟು ನಾಲೆಜ್ ಕೂಡ ಸಿಕ್ತು. ನೀವು ಒಂದ್ಸಲ ಬಿಡುವಿದ್ದಾಗ ನಮ್ಮ ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯಕ್ಕೆ ಭೇಟಿ ಕೊಡ್ರಿ.